ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ಯಾನ್ಸ್ನ ಹುಚ್ಚಾಟ ಅಂತೂ ಹೆಚ್ಚಾಗ್ಬಿಟ್ಟಿದೆ. ನೋಡಿ, ಜೈಲಿನಲ್ಲಿರುವಂಥ ದರ್ಶನ್ ಫೋಟೋ ರಿಲೀಸ್ ಆಗ್ತಾ ಇದ್ದಂತೆ, ಹೊರಗೆ ಬರ್ತಾ ಇದ್ದಂತೆ ಸಂಭ್ರಮಾಚರಣೆ ಏನೋ ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾತಂತ್ರ್ಯ ತಗೊಂಬಂದ ಅನ್ನೋ ರೇಂಜಿಗೆ ಆ ಫೋಟೋ ಇಟ್ಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಂದ ಪೋಸ್ಟ್, ಇನ್ಮೇಲೆ ಅಸಲಿ ಆಟ ಶುರು ಅಂತ ಅಭಿಮಾನಿಗಳು ಪೋಸ್ಟ್ ಹಾಕಿದ್ದಾರೆ. ಯಾವುದಾ ಅಸಲಿ ಆಟ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಒಂದು ಸಲ ಈ ಅಂಧ ಅಭಿಮಾನಿಗಳ ನೆನಪು ಮಾಡಿಕೊಳ್ಳಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳ ಲಿಸ್ಟ್ನಲ್ಲಿದ್ದಂಥ ಅನು ತನ್ನ ತಂದೆಯನ್ನೇ ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಎಂಥ ಕುಕೃತ್ಯದಲ್ಲಿ ನಾನು ಭಾಗಿಯಾಗ್ಬಿಟ್ಟೆ, ನನ್ನ ತಂದೆಯನ್ನೇ ನಾನು ಕಳ್ಕೊಂಡ್ಬಿಟ್ಟೆ, ನನ್ನ ಈ ಸ್ಥಿತಿಯನ್ನು ನೋಡಿ ನನ್ನ ತಂದೆಗೆ ಹೃದಯಾಘಾತ ಆಯಿತು, ಅಯ್ಯೋಯ್ಯೋ ಅಭಿಮಾನ ಒಳ್ಳೆಯದು, ಅಂಧ ಅಭಿಮಾನ ಒಳ್ಳೆಯದಲ್ಲ ಅನ್ನುವಂಥ ಪಶ್ಚಾತ್ತಾಪದಲ್ಲಿರುವ ಸಂದರ್ಭದಲ್ಲಿ ಇನ್ನೂ ಹೊರಗಡೆ ಇರುವಂಥ ಅಭಿಮಾನಿಗಳು ನಿಮ್ಮ ಹುಚ್ಚಾಟವನ್ನು ನೀವೇನಾದ್ರು ಇದೇ ರೀತಿ ಮುಂದುವರಿಸಿದ್ರೆ ನಿಮ್ಮ ಕುಟುಂಬಗಳು ಕಂಗಾಲಾಗ್ತವೆ, ಅರ್ಥ ಮಾಡ್ಕೊಳ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ನೋಡಿ ಎಷ್ಟರ ಮಟ್ಟಿಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ದರ್ಶನ್ ಏನು ಮಾಡಿದ್ರು ಸರಿನಾ? ಹಾಗಾದರೆ ಆ ಮಟ್ಟಿಗಿನ ಅಭಿಮಾನವ? ಈ ಫೋಟೋಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಈ ಮಟ್ಟಿಗಿನ ಅಭಿಮಾನಿಗಳು ಇದ್ದಾರಾ ಅಂತ. ಸೊ ಏನೆಲ್ಲ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಆ ಪೋಸ್ಟ್ನ ಟ್ಯಾಗ್ಲೈನ್ಗಳೇನು, ಏನೇನು ಶೀರ್ಷಿಕೆ ಹಾಕ್ಕೊಂಡಿದ್ದಾರೆ, ಯಾವ ಸಂದೇಶವನ್ನು ದರ್ಶನ್ ಅಭಿಮಾನಿಗಳು ಸಮಾಜಕ್ಕೆ ರವಾನೆ ಮಾಡ್ತಿದ್ದಾರೆ? ಈಗ ಒಂದಂತೂ ಗೊತ್ತಾಗ್ತಾ ಇಲ್ಲ. ಜೂನ್ 22ಕ್ಕೆ ದರ್ಶನ್ ಅವರು ಜೈಲಿಗೆ ಹೋಗ್ತಾರೆ, ಸೆಂಟ್ರಲ್ ಜೈಲಿಗೆ. ವಿಚಾರಣಾಧೀನ ಕೈದಿಯಾಗಿ ಅಲ್ಲಿ ಇನ್ನೂ ಕೂಡ ಉಳ್ಕೊಂಡಿರುವಂತದ್ದು. 4-5 ಬಾರಿ ವಿಚಾರಣೆಗೆ ಬಂದ್ರು ಕೂಡ 15 ದಿನ 14 ದಿನ ಎನ್ನುವಂತ ನಿಟ್ಟಿನಲ್ಲಿ ಅವರನ್ನ ಕೈದಿಯಾಗಿ ಜೈಲಿಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಸದ್ಯ 2 ದಿನಗಳಿಂದ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಜೈಲಲ್ಲಿರುವಂತಹ ದರ್ಶನ್ ಅವರು ಆರಾಮಾಗಿದ್ದಾರೆ, ಟೀ ಕುಡಿತಿದ್ದಾರೆ, ಒಳ್ಳೆ ರಾಜ ವೈಭೋಗ್ಯವನ್ನ ಕೊಡುವಂತ ಕೆಲಸ ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ, ಸಿಗರೇಟ್ ಎಲ್ಲ ಸಿಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಫೋಟೋ ಕೂಡ ಒಂದು ವೈರಲ್ ಆಯ್ತು. ಆ ವೈರಲ್ ಆಗಿರುವಂತಹ ಫೋಟೋ ಜೊತೆಗೆ ಸುದ್ದಿ ಬಿತ್ತರಾಗಿ ಆಗ್ತಿರುವಂತಹ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ದರ್ಶನ್ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳಿಂದ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಶುರುವಾಗಿದೆ. ಇನ್ಮೇಲೆ ಅಸಲಿ ಆಟ ಶುರು ಎಂದು ಪೋಸ್ಟ್ ಗಳನ್ನ ಹಾಕುವಂತ ಕೆಲಸ ಆಗ್ತಾ ಇದೆ. ಜೈಲಲ್ಲಿ ಸಿಗರೇಟ್ ಹಿಡಿದಿರುವಂತಹ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಗತ್ತು ಗಾಂಭೀರ್ಯ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಎನ್ನುವಂತ ನಿಟ್ಟಿನಲ್ಲಿ ಬೇರೊಂದು ಪೋಸ್ಟ್ ಗಳ ಮೂಲಕವಾಗಿ, ಅಂದ್ರೆ ದರ್ಶನ್ ಅಭಿಮಾನಿಗಳ ಹೆಸರಲ್ಲೇ ಫೋಟೋವನ್ನ ಪೋಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ದರ್ಶನ್ ಎಲ್ಲಿದ್ರು ಕೂಡ ನೆಮ್ಮದಿಯಾಗಿರ್ತಾರೆ ಎನ್ನುವಂತಹ ಒಂದು ಅಭಿಮಾನದ ಒಂದು ಜೊತೆಗೆ ಅಭಿಮಾನಿಗಳು ಈ ರೀತಿಯ ಅಂತ ಒಂದು ದುರ್ವರ್ತನೆ ತೋರ್ತಾ ಇರುವಂತದ್ದು. ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ದಿವ್ಯಾ. ಒಬ್ಬ ಕೊಲೆ ಆರೋಪಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ಕೊಂಡು ಜೈಲಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳೇನಾದರೂ ಅತಿರೇಕದ ಅಭಿಮಾನವನ್ನ ಕೈ ಬಿಡ್ತಾ ಇಲ್ಲ. ಕೊಲೆ ಆರೋಪ ಇದ್ರೂ ಕೂಡ ಅವರು ಕೊಲೆ ಮಾಡಿಲ್ಲ ಎನ್ನುವಂತಹ ಬಂಡತನವನ್ನ ಉಪಯೋಗಿಸ್ತಿದ್ದಾರೆ ಹೊರತು ಅವರು ಆರೋಪಿ ಎನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಅಪರಾಧಿ ಎನ್ನುವಂತ ನಿಟ್ಟಿನಲ್ಲಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಅಭಿಮಾನಿಗಳು ಮುಂದಾಗ್ತಿಲ್ಲ ಎನ್ನುವಂಥದ್ದಕ್ಕೆ ಈ ಒಂದು ಪೋಸ್ಟ್ಗಳು ಕೂಡ ಮತ್ತೊಂದು ತಾಜಾ ಉದಾಹರಣೆ ಎನ್ನುವಂತ ನಿಟ್ಟಿನಲ್ಲಿ ಕುರುಡು ಅಭಿಮಾನವನ್ನ ತೋರಿಸ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಈ ರೀತಿಯಾದಂತ ಪೋಸ್ಟ್ಗಳು ತೋರಿಸ್ತಾ ಇದೆ ದಿವ್ಯಾ. ಮಂಜು, ಒಂದಂತೂ ಸ್ಪಷ್ಟ, ಈ ಫೋಟೋ ರಿವೀಲ್ ಆಗಿದ್ದು ಬಹಳ ಒಳ್ಳೆಯದೇ ಆಯಿತು. ಯಾಕಂದರೆ ಕೊಲೆ ಮಾಡಬೇಕು ಅಂತೇನು ಮಾಡಿಲ್ಲ, ಏನೋ ಆಕಸ್ಮಿಕ ಆಗಿದೆ ಅಂತ ಒಂದಷ್ಟು ದರ್ಶನ ಅಭಿಮಾನಿಗಳು ಹೇಳ್ಕೊಂಡು ತಿರುಗ್ತಾ ಇದ್ರು. ಪಶ್ಚಾತ್ತಾಪ ಇಲ್ಲದೆ ರಾಜಾರೋಷವಾಗಿ ಜೀವನ ಮಾಡುವಂತಹ ದರ್ಶನ್ನ ಇಂಥ ಫೋಟೋ ವಿಡಿಯೋಗಳನ್ನು ನೋಡಿದಾಗ ಜನರಿಗಂತೂ ಒಂದು ಕ್ಲಾರಿಟಿ ಸಿಕ್ಕಿರತ್ತೆ. ಖಂಡಿತವಾಗುತ್ತೀವಿ. ಯಾಕಂತ ಹೇಳಿದ್ರೆ ದರ್ಶನ್ ಅವರನ್ನ ಅವರ ಅಭಿಮಾನಿಗಳು ಇದುವರೆಗೂ ಕೂಡ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಬರ್ತಾರೆ. ನಂಬಿಕೆ ಇದ್ರೂ ಕೂಡ ಅವ್ರ ಮೇಲಿರುವಂತ ಅಭಿಮಾನವನ್ನ ಕೈ ಬಿಡುವಂತ ಕೆಲಸ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಈ ಪೋಸ್ಟ್ಗಳು ಕೂಡ ಉದಾಹರಣೆ ಆಗ್ತಾ ಇದಾವೆ. ದರ್ಶನ್ ಅವ್ರ ಮೇಲೆ ಯಾವಾಗ ಕೊಲೆ ಆರೋಪ ಎನ್ನುವಂತ ಸಾಬೀತಾಯ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಕುರುಡು ಅಭಿಮಾನಿಗಳು ಅವರನ್ನ ಬಿಟ್ಕೊಳ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಅವರು ತುಂಬಾ ಆರಾಮಾಗಿದ್ದಾರೆ. ಒಂದಲ್ಲ ಒಂದಿನ ಅವರು ಕೊಲೆ ಮಾಡಿಲ್ಲ ಎನ್ನುವಂಥದ್ದು ಕೂಡ ಸಾಬೀತಾಗತ್ತೆ. ಇದೆಲ್ಲವೂ ಕೂಡ ಸುಳ್ಳು ಆರೋಪ ಎನ್ನುವಂತ ನಿಟ್ಟಿನಲ್ಲಿ ಅದೇ ಸ್ಪಷ್ಟವಾದಂತಹ ಕುರುಡು ನಂಬಿಕೆಯಿಂದ ಕುರುಡು ಅಭಿಮಾನವನ್ನ ತೋರಿಸುವಂತ ಕೆಲಸ ಆಗ್ತದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾವನ್ನ ಅತಿ ಹೆಚ್ಚಾಗಿ ಬಳಸ್ಕೊಳ್ತಿರುವಂತ ದರ್ಶನ್ ಅಭಿಮಾನಿಗಳು ಈ ಒಂದು ಪೋಸ್ಟ್ ಗಳನ್ನ ಹಾಕೊಂಡು, ಅಂದ್ರೆ 2-3 ದಿನಗಳಿಂದ ಕಾಣಿಸ್ಕೊಳ್ತಾ ಇರುವಂತ ಫೋಟೋ ವೈರಲ್ ಏನಾಗ್ತಾ ಇದೆಯೋ, ಅವ್ರು ಸಿಗರೇಟ್ ಸೇರ್ತಿರುವಂತದ್ದು, ಟೀ ಕುಡಿತಾ ಇರುವಂತದ್ದು, ಜೊತೆಗೆ ಕೊಲೆ ಆರೋಪಿಗಳಿರುವ ಜೊತೆಗೆ
ಜೈಲಲ್ಲಿರುವಂತವರ ಜೊತೆಲೆ ಫೋಟೋ ತೆಗೆಸ್ಕೊಂಡು ಆರಾಮಾಗಿದ್ದಾರೆ ಎನ್ನುವಂತ ಪೋಸ್ಟ್ಗಳು ರಿವೀಲ್ ಆಗ್ತಾ ಇದೀವೋ, ಅದೇ ಫೋಟೋಗಳನ್ನ ಇಟ್ಕೊಂಡು ನಮ್ ದರ್ಶನ್ ಅವ್ರಿಗೆ ಏನು ತೊಂದರೆ ಇಲ್ಲ, ಅವ್ರು ಆಚೆ ಬಂದೇ ಬರ್ತಾರೆ, ಆರೋಪ ಇಲ್ಲ ಅವ್ರ ಮೇಲೆ ಎನ್ನುವಂತಹ ಅಭಿಮಾನ, ಕ್ರೂಢ ಅಭಿಮಾನ ಮತ್ತೆ ಸಾಬೀತು ಮಾಡುವಂತಹ ಕೆಲಸ ಅಭಿಮಾನಿಗಳು, ರಾಜ್ಯದಲ್ಲಿರುವಂತಹ ಅಭಿಮಾನಿಗೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಮಂಜು ಮಾಹಿತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.